ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ತಮ್ಲೈನ್ ನೋಡಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಇವತ್ತಿನ ವಿಡಿಯೋ ಏನು ಅಂತ. ಹೌದು, ತುಂಬ ನಾನು ಈ ಮಾಟ ಮಂತ್ರದ ನೋವಿಂದ ತುಂಬಾ ಅನುಭವಿಸಿದ್ದೀನಿ. ಅದು ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟನ ಅನುಭವಿಸಿದ್ದೀನಿ ಅಂತಲೇ ಹೇಳ್ಬೋದು. ಯಾವತ್ತೀರ ಅಂತಂದರೆ ನಾನು ವ್ಯಾಪಾರಕ್ಕೆ ಹೋದರೆ ವ್ಯಾಪಾರ ಆಗ್ತಿರ್ಲಿಲ್ಲ, ಬೇರೆ ಕಡೆ ಕೆಲ್ಸಕ್ಕೆ ಹೋದರೆ ಕೆಲಸ ಕೂಡ ಆಗ್ತಿರ್ಲಿಲ್ಲ. ತೊಗೊಳ್ಳೋರು ಒಂದಿನ 2 ದಿನ ಮಾಡಿಸ್ಕೊಳ್ಳೋರು, ಕಳಿಸ್ಬಿಡೋರು, ಈ ಥರನೇ ಆಗ್ತಾಯಿತ್ತು. ಮತ್ತು ಆರೋಗ್ಯ ಕೂಡ ಒಂದಿನ ಇದ್ದಂಗೆ ಇನ್ನೊಂದಿನ ಇರ್ತಿರ್ಲಿಲ್ಲ. ಒಂದಿನ ಚೆನ್ನಾಗಿದ್ರೆ ಮಾರನೇಗೆ ಅವಾಗಲೇ ಹುಷಾರು ತಪ್ತಾಯಿದ್ದೆ ನಾನು. ಈ ರೀತಿ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಾನು ಪ್ರತಿಯೊಂದು ದೇವ್ರನ್ನೂ ಕೂಡ ನಾನು ಮನೇಲಿ ಪ್ರತಿಯೊಂದು ವಾರನೂ ಕೂಡ ಮಾಡುವೆ. ತುಂಬ ಚೆನ್ನಾಗಿ ಬೆಳಗಿನ ಜಾವ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡುವೆ. ಸ್ವಲ್ಪ ದಿನ ಆದಮೇಲೆ ತುಂಬಾ ಬೇಜಾರಾಗಿ ನಿಲ್ಲಿಸ್ಬಿಟ್ಟೆ. ನಾನು ಯಾವ ದೇವ್ರು ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ನಾನು ಸ್ಟಾಪ್ ಮಾಡಿದೆ. ಮತ್ತು ನಾನು ಪುನಃ ಎಲ್ಲ ದೇವ್ರದ್ದು ವ್ರತಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಆರೋಗ್ಯ ಸ್ಥಿತಿ ಸರಿ ಹೋಗ್ತಾ ಬರ್ತು. ಒಂದಿನ ಹಾಸ್ಪಿಟ್ಲಿಗೆ ಹೋದರೆ ₹1000 ಖರ್ಚಾಗೋದು. ಆ ರೀತಿಯೇ ನನಗೆ ಹುಷಾರು ತಪ್ತಾ ಇದ್ದಿದ್ದು. ನಾರ್ಮಲಾಗಿ ಇವತ್ತು ಚೆನ್ನಾಗಿದ್ದೀನಿ ಅಂತ ವ್ಯಾಪಾರಕ್ಕೆ ಹೋದರೆ ಬಿಸಿಲಲ್ಲಿ ತುಂಬ ಒಣಗುವೆ. ನಾನು ಹೂವಿನ ವ್ಯಾಪಾರ ಅಂತೂ ಆಗ್ತಾನೇ ಇರಲಿಲ್ಲ. ವಾಪಸ್ ತೊಗೊಬರುವೆ ಮತ್ತು ಎಲ್ಲ ದೇವ್ರಿಗೆ ಹಾಕುವೆ. ಕೋಪ ಬಂದರೆ ಅಲ್ಲಿ ನಾನು ವ್ಯಾಪಾರ ಮಾಡೋ ಹತ್ತಿರ ಒಂದು ಹೊಳೆ ಇದೆ, ಪಶ್ಚಿಮ ವಾಹಿನಿ ಹೊಳೆ ಇದೆ. ಆ ಹೊಳೆ ಹತ್ರ ಹಾಕಿಬಿಡುವೆ. ಹೊಳೆ ಒಳಗಡೆ ತೊಗೊಂಡೋಗಿ ಹಾಕ್ಬಿಟ್ಟು ಬರುವೆ. ಗಂಗಮ್ಮ ನೀನೇ ಮುಡ್ಕೊ ಅಂತ ಹೇಳಿಬಿಟ್ಟು ಬೇಜಾರು ಮಾಡಿಕೊಂಡು ಹಾಕಿಬಿಡುವೆ. ಮತ್ತೆ ನಗುಮುಖದಿಂದ ಮಾರನೆಗೆ ವ್ಯಾಪಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆಯನ್ನು ಮತ್ತೆ ಹೊಸ ಹೂ ತೊಗೊಂಡು ಬಂದು ಕಟ್ಕೊಂಡು ಮತ್ತೆ ವ್ಯಾಪಾರಕ್ಕೆ ಹೋಗುವೆ. ಮತ್ತು ಇದೇ ರೀತಿ ಆಗ್ತಾಯಿತ್ತು. ನನಗೆ ಇತ್ತೀಚೆಗೆ ಒಬ್ಬರು ಗುರುಗಳು ಹೇಳಿದ್ರು, ಅದು YTL ಅಂತ ಸಿಕ್ತಂತಹ ಒಬ್ಬರು ಗುರುಗಳು, ಮನೆಯಲ್ಲಿ ಯಾವ ರೀತಿ ಸ್ವಲ್ಪ ಚೇಂಜಸ್ ಮಾಡ್ಕೋ, ಈ ರೀತಿನ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಯಾವ ರೀತಿ ಅಂತ ಅಂದರೆ ನಿಜವಾಗ್ಲೂ ಮನೆ ಒರೆಸುವಾಗ ಉಪ್ಪು ಮತ್ತು ಅರಿಶಿನ ಪುಡಿ, ಗಂಜಲ ಎಲ್ಲ ಹಾಕಿ ಒರೆಸೋದು. ವಾರಕ್ಕೆ 2 ಬಾರಿ ಮನೆ ಒರೆಸುವಾಗ ಈ ರೀತಿ ಮಾಡ್ಕೊಂಬರೋದು. ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡುವಾಗ ಈ ರೀತಿ ಮಾಡೋದು. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಮಾಡುವಾಗ ಬಿಳಿ ಸಾಸಿವೆನ ಹಾಕಿ ನಾವು ಸಾಂಬ್ರಾಣಿ ಧೂಪನ ದೇವರಿಗೆ ಕೊಡೋದು. ಈ ರೀತಿ ಎಲ್ಲ ಮಾಡಿಕೊಂಡು ಬರ್ತಾಯಿದೆ. ಬರ್ತಾ ನನ್ನ ಆರೋಗ್ಯ ಕೂಡ ಚೆನ್ನಾಗಾಯಿತು. ಮತ್ತು ವ್ಯಾಪಾರ ಅಲ್ಪ ಸ್ವಲ್ಪ ಆಗೋಕ್ಕೆ ಶುರುವಾಯಿತು. ಆಮೇಲೆ ಮತ್ತು ನಾನು ಅದೇ ರೀತಿಯೇ ಮಾಡ್ಕೊಂಬರ್ತಾಯಿದ್ದೆ. ಮತ್ತೆ ಹುಷಾರು ತಪ್ಪೋದಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಒಂದು ಸಣ್ಣ ಪುಟ್ಟ ಹುಷಾರಿಲ್ಲ. ಇವತ್ತು ಚೆನ್ನಾಗಿದ್ದರೆ ಅಲ್ಲಿ ವ್ಯಾಪಾರದ ಹತ್ರ ನಿಂತ್ಕೊಂಡ್ರೆ ವ್ಯಾಪಾರ ಆಗ್ತಿರ್ಲಿಲ್ಲ. ತುಂಬ ಬೆನ್ನು ನೋವು ಬರೋದು, ಕಾಲು ನೋವು ಬರೋದು, ಮತ್ತು ಹೊಟ್ಟೆ ನೋವು ಬರೋದು. ಈ ಒಂಥರ ವಿಚಿತ್ರ, ಯಾರು ನಂಬಲ್ಲ. ದಿನಕ್ಕೆ ಒಂದೊಂದು ಥರ ಹೇಳ್ತಾಳೆ ಇವಳು, ಹುಚ್ಚಿ ಇವಳು ಅನ್ನೋ ರೀತಿಲಿ ನನ್ನ ಆರೋಗ್ಯ ಸ್ಥಿತಿ ಆಗ್ತಾಯಿತ್ತು. ಆಮೇಲೆ ತುಂಬ ತಲೆನೋವು ಅಂದರೆ ತಲೆನೋವು. ಕತ್ತಲೆ ಇರೋ ಕಡೆ ಹೋಗಿ ಮಲ್ಕೊಬೇಕು. ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ತಲೆನೋವು ಹೋಗ್ತಿರ್ಲಿಲ್ಲ. ತಲೆನೋವು ಗೋಡೆಗೆ ಹಾಕೊಂಡು ಚೆಚ್ಕೊಬೇಕು ಅನ್ನೋಷ್ಟು ತಲೆನೋವು ಬರ್ತಾಯಿತ್ತು. ಅವಾಗೆಲ್ಲ ನಾನು ನಿಜವಾಗ್ಲೂ ಈ ಜೀವನನೇ ಬೇಡ ಅಂತ ಅನ್ನೋಷ್ಟು ನನಗೆ ತುಂಬಾ ಬೇಜಾರಾಗಿತ್ತು. ಹೀಗೆ ಅವರು ಬೆಳಗ್ಗೆ ಹೊತ್ತು ಹೇಳಿದ್ರು, ಹನುಮಾನ್ ಚಾಲೀಸು ಮತ್ತು ಲಲಿತಾ ಸಹಸ್ರ ನಾಮನ ಬೆಳಗ್ಗೆ ಎದ್ದ ತಕ್ಷಣ ಮೈಲಿಗೆ ಅನ್ನೋದೇನೂ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಹಾಕಿ ಬಿಟ್ಬಿಡು, ಮತ್ತು ಪೂಜೆ ಮಾಡುವಾಗ ಹಾಕು, ಅದನ್ನು ಕೇಳ್ಕೊಂಡು ಬಾ ನೋಡೋಣ ಅಂತ ಹೇಳೋರು. ನಾನು ನಿಜವಾಗ್ಲೂ ಹೇಳ್ತೀನಿ, ಲಲಿತಾ ಸಹಸ್ರನಾಮನ ನಾನು ನಾನು ಸಾಯೋವರೆಗೂ ನಾನು ಮರೆಯೋಲ್ಲ. ಪ್ರತಿನಿತ್ಯ ಕೇಳ್ತೀನಿ. ಹೀಗೆ ಕೇಳ್ತಾ ಕೆಲವು ವಸ್ತುಗಳು ನಮ್ಮ ಮನೇಲಿ ಬೇಡದೇ ಇರೋಂಥದ್ದು ಸಿಕ್ತು. ಅವ್ರು ಹೇಳಿದ್ರು, ಒಂದಲ್ಲ ಒಂದು ರೂಪದಲ್ಲಿ ನಿನ್ಗೆ ಯಾವ್ದಾದ್ರು ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ, ನಿನ್ನ ಕಣ್ಣಿಗೆ ಅದು ತೆಗೆದು ಈಚೆ ಹಾಕ್ಬೋದು ಅಂತ ಹೇಳಿದ್ರು ನನಗೆ. ಹಾಗೆ ನಾನು ಮಾಡ್ತಾ ಕೇಳ್ತಾ ನನ್ನ ಮನಸ್ಥಿತಿನೂ ಸರಿ ಹೋಯಿತು. ವ್ಯಾಪಾರಕ್ಕೆ ಹೋದರೆ ಒಂದು ನೆಮ್ಮದಿ ಇರ್ತಿರ್ಲಿಲ್ಲ. ವ್ಯಾಪಾರದಲ್ಲಿ ತುಂಬ ಏನೋ ಬೇಜಾರಲ್ಲಿ ನಿಂತ್ಕೊಳ್ಳೋದು, ಯೋಚನೆ ಮಾಡ್ತಾ ನಿಂತ್ಕೊಳ್ಳೋದು, ಈ ರೀತಿ ನನಗೆ ಆಗ್ತಾಯಿತ್ತು.
ಇದನ್ನು ಕೇಳ್ತಾ 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 ವ್ಯಾಪಾರದಲ್ಲೂ ಕೂಡ ನಗು ಮುಖ ಬಂತು ನನಗೆ. ಎಲ್ಲರ ಜೊತೆಲೂ ಖುಷಿಯಾಗಿರೋದು ಬಂತು, ಮತ್ತು ತಲೆನೋವು ಅನ್ನೋದು ಕಮ್ಮಿ ಆಗ್ತು, ಮತ್ತು ಮನೆ ವಾತಾವರಣ ಕೂಡ ಚೇಂಜ್ ಆಯಿತು. ನನ್ನ ಮನೆಯಲ್ಲಿ ಬೇಡದೇ ಇರೋಂಥ ವಸ್ತು ಏನು ಸಿಕ್ತು ಅಂತಂದರೆ ಮಾಟ ಮಂತ್ರದ್ದು ಸ್ವಲ್ಪ ತಂದಿಟ್ಟಿರೋ ಅಂಥ ವಸ್ತುಗಳನ್ನ ಸಿಕ್ತು. ನಿಜವಾಗ್ಲೂ ಹೇಳ್ತೀನಿ, ಅದು ವಿಡಿಯೋ ಕೂಡ ಇಟ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲೀಲಿ ನಾನು ಪರ್ಮಿಷನ್ ತಗೊಂಡಿಲ್ಲ ಅದನ್ನು ತೋರಿಸೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅದನ್ನು ಪರ್ಮಿಷನ್ ತಗೊಂಡು. ಯಾಕಂದರೆ ಫ್ಯಾಮಿಲಿಗಳಲ್ಲಿ ಇರುತ್ತೆ ಅಲ್ವಾ, ವೈಟಿಗೆ ಬಂದಿರೋದೇ ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಈ ಥರ ಎಲ್ಲ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋದಲ್ಲಿ ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ಅದರೊಳಗೆ ಒಂದು ಮೊಳಕೆ, ನಿಂಬೆಹಣ್ಣಿಗೆ ಸಣ್ಣ ಗುಂಪಿನಗಳು ಚುಚ್ಚಿರೋ ಅಂಥದ್ದು, ಏನೇನೋ ವಿಚಿತ್ರದ ಐಟಮ್ಗಳೆಲ್ಲ ಸಿಕ್ತು. ಅದು ನನ್ನ ಕೈಗೆ ಸಿಕ್ತು. ನನ್ನ ಕೈಗೆ ಸಿಕ್ಕಿದ್ದು ನಾನು ನೋಡಿದೆ, ಅದನ್ನೆಲ್ಲ ಬಿಚ್ಚಿ ಓಪನ್ ಮಾಡಿ ನೋಡಿದೆ. ಎಲ್ಲರೂ ಬೈದರು, ಓಪನ್ ಮಾಡಬಾರ್ದಾಗಿತ್ತು ಅದು ಅಂತ ಹೇಳಿದ್ರು. ನಾನು ಓಪನ್ ಮಾಡಿದೆ, ಎಲ್ಲನೂ ಓಪನ್ ಮಾಡಿ ಹೊರಗಡೆ ತಗೊಂಡೋಗಿ ಹಾಕಿ ನಾನು ಎಲ್ಲನೂ ಮಾಡಿದೆ. ಆಮೇಲೆ ಹೀಗೆ ಪೂಜೆ ಮಾಡ್ಕೋತಾ ಇವಾಗ ನಾನು ಒಂದು ಲೆವೆಲ್ಗೆ ಬಂದಿದ್ದೀನಿ. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಲಲಿತಾ ಸಹಸ್ರನಾಮನ. ನಾನು ಇದು ನನಗೆ ಪಠಿಸೋದಕ್ಕೆ ಬರೋದಿಲ್ಲ, ನಾನು ಅಷ್ಟು ಓದಿಲ್ಲ, ಉಚ್ಚಾರಣೆಗಳು ಸರಿಯಾಗಿ ಬರೋದಿಲ್ಲ ಅಂಥೇಳಿ ತಪ್ಪುನ ನಾವು ಹಾಡಬಾರ್ದು, ಹೇಳಬಾರ್ದು. ಹಾಗಾಗಿ ನಾನು ಕಿವಿಲಿ ಕೇಳ್ಕೊಂಡು ಬರ್ತಾಯಿದ್ದೀನಿ ಹೊರ್ತು ನಾನು ನನ್ನ ಬಾಯಾರ ಪಠಿಸೋದಿಲ್ಲ. ನಾನು ಹಾಗೆ ಹೀಗೆ ದಿನನಿತ್ಯ ನಾನು ಒಂದೊಂದೇ ಸ್ತೋತ್ರಗಳನ್ನ ಕೇಳ್ಕೊಂಡು ಬರ್ತಾ ನಿಜವಾಗ್ಲೂ ಇವತ್ತು ಖುಷಿಯಾಗಿದ್ದೀನಿ, ಒಂದು ನೆಮ್ಮದಿಯಾಗಿದೆ. ಮತ್ತು ಅದು ಸಿಕ್ತು ಅಂತ ಕೂಡ ಇದಾದಮೇಲೆ ಇದ್ದಾರೆ, ನಮ್ಮನೆ ದೇವರಿದ್ದಾರೆ ಅಂತ ಅಂದ್ಕೊಂಡು ನಾನು ಮುಂದೆ ಸಾಕ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಇದೆ ಅವರು ನಿಜವಾಗ್ಲೂ ಮನೆ ಒರೆಸುವಾಗ ಅರಿಶಿನ ಕುಂಕುಮ, ಅಥವಾ ಅರಿಶಿನ ಗಂಜಲ, ಒಂದು ಲವಂಗದ ಪುಡಿ, ಕರ್ಪೂರ, ಇದಿಷ್ಟೂ ಹಾಕಿ ತಿಂಗಳಿಗೆ 1 ಬಾರಿ 2 ಬಾರಿ ನೀವು ಮನೇನ ಒರೆಸ್ಕೊಳ್ಳಿ. ಮತ್ತು ವಾರದಲ್ಲಿ 1-2 ದಿನ ಬರೀ ಗಂಜಲನ ನೀವು ತಂದು ಮಾಡಿಕೊಂಡು ಮನೇನ ಕ್ಲೀನ್ ಮಾಡಿ. ಯಾರಿಗೆ ನಿಮಗೆ ಅನುಮಾನ ಇದ್ದರೂ ಕೂಡ ಮಾಟ ಮಂತ್ರ ಆಗಿದೆ, ನಮ್ಮ ಮೇಲೆ ಕೆಟ್ಟ ದೃಷ್ಟಿಯಾಗಿದೆ ಅಂತ ಅನ್ನೋರು ಯಾರಿಗಾದ್ರೂ ನಿಮ್ಗೆ ಅನುಮಾನ ಇದೆ, ಇದನ್ನು ನೀವು ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯದಾಗುತ್ತೆ. ನಮಗೆ ಮಾಡಿರೋ ಅಂಥವರು ಮುಂದೆ ನಾವು ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಅವ್ರು ನಮಗೆ ಕೆಟ್ಟದ್ದು ಬಯಸಿದ್ರು ಕೂಡ ನಾವು ಅವ್ರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ಒಳ್ಳೇದಾಗಲಿ ಅಂತಲೇ ಬಯಸೋಣ. ದೇವರಿದ್ದಾರೆ ಮೇಲೆ, ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು, ಏನು ಕೊಡಬೇಕು ಅದನ್ನು ಅವರೇ ಕೊಡ್ತಾರೆ. ನಮ್ಮ ಬಾಯಲ್ಲಿ ಹಾಡಿ ನಾವು ಹೊಲಸನ್ನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಅದು ಪ್ರತಿಫಲನ ಅವರು ತಗೊಳ್ಳಿ. ನಮ್ಮ ಎದುರಿಗೆ ಅವರು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ನಾವು ಅರಸಣ್ಣ ಅವ್ರಿಗೆ, ಅಲ್ವಾ? ಅವ್ರಿಗೂ ನಮಗೂ ಮಕ್ಕಳು ಮರಿ ಇದ್ದಾರೆ, ಅವ್ರಿಗೂ ಮಕ್ಕಳು ಮರಿ ಇದ್ದಾರೆ. ನಾವಿವತ್ತು ಯಾವ ಟೈಮುಗಳಿಗೆ ಅಲ್ಲಿ ಹರಿಸ್ತೀವೋ ಅದು ದೇವತೆಗಳು ವಸ್ತು ಅನ್ನೋದು ಬೇಡ. ಎಲ್ರಿಗೂ ಮಕ್ಕಳೇ ಅಲ್ವಾ? ಎಲ್ರಿಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಲ್ವಾ? ನಾವು ಆ ರೀತಿ ಬೇರೆಯವ್ರಿಗೆ ದ್ವೇಷಿಸೋದು ಬೇಡ, ಪ್ರೀತಿಸೋಣ. ದೇವ್ರು ಇದ್ದಾನೆ ನಮ್ಮ ಬೆನ್ನಿಂದೆ, ನಮ್ಮ ಬೆನ್ನೆಲುವಾಗಿ ಕವಲಾಗೆ ಅಂತ ಹೇಳ್ತಾ ನಾನು ಹೀಗೆ ಪಠಿಸ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮ ಯಾರಿಗೆಲ್ಲ ಈ ತೊಂದರೆ ಇದೆ, ನಿಜವಾಗ್ಲೂ ನಾನು ಹೇಳ್ತಾಯಿದ್ದೀನಿ, ಅಮಾವಾಸ್ಯೆ ಹುಣ್ಣಿಮೆಲಿ ನೀವು ಲವಂಗ, ಗಂಜಲ, ಅರಿಶಿನ, ಲವಂಗದ ಪುಡಿನ ನೀವು ಇಷ್ಟನ್ನು ಹಾಕ್ಕೊಂಡು ನೀವು ಮನೆ ಒರೆಸ್ಕೊಂಡು ಬನ್ನಿ. ಉಪ್ಪು ಒಂದು ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗಂಜಲ, ಸ್ವಲ್ಪ ಒಂದು ಲವಂಗದ ಪುಡಿ, ಇಷ್ಟನ್ನು ಹಾಕಿ ನೀವು ದೇವ್ರ ಮನೆ ಆಗಿರ್ಬೋದು ಎಲ್ಲ ಒರೆಸ್ಕೊಂಡು ಹೋಗಿ ನೀವು ವಸ್ತುಲೂ ಕೂಡ ನಾನು ಗಂಜಲದಿಂದನೇ ಎಲ್ಲ ಶುದ್ಧ ನೀರಿಂದ ತೊಳೆದ್ಬಿಡ್ತೀನಿ. ಸ್ವಲ್ಪ ಗಂಜಲನ ಹಾಕ್ಕೊಂಡು ಹೊಸ್ಲನ್ನ ಒರೆಸಿ ಆಮೇಲೆ ಅರಿಶಿನ ಕುಂಕುಮನ ಇಡ್ತೀನಿ. ನಿಜವಾಗ್ಲೂ ನನಗೆ ಒಳ್ಳೇದಾಗ್ತಾ ಬರ್ತಾಯಿದೆ.
ಇದು ಕೆಲವ್ರಿಗೂ ಮುಂದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಾನು. ನನ್ನೊಬ್ಬರಿಗೆ ಒಳ್ಳೇದಾಗೋದಲ್ಲ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಮುಂದೆ ಬರಬೇಕು. ನನ್ನಂಥ ಕಷ್ಟಪಡ್ತಿರೋ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟೋ ಆ ನೋವುಗಳಿಂದ ಅನುಭವಿಸ್ತಾ ಇರ್ತೀವಿ ನಾವು, ಹೇಳ್ಕೊಳಕ್ಕಾಗಲ್ಲ ನೋವುಗಳನ್ನ. ಅಷ್ಟು ನಮ್ಮ ದೇಹದಲ್ಲಿ ನೋವಿರುತ್ತೆ, ನಮ್ಮ ಮನಸ್ಸಿನಲ್ಲಿ ನೋವಿರುತ್ತೆ. ಯಾವುದೇ ಫೈನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಮನೇಲಿ ಜಗಳ ಕದನಗಳು ಆಗಿರ್ಬೋದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಯಾರೇ ಏನೇ ಮಾಡಿದರೂ ಕೂಡ ಇವೆಲ್ಲ ನಿರ್ವಹಣೆ ಆಯ್ತಾ ಬರುತ್ತೆ. ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮನ ನೀವು ಮೂರನ್ನು ಕೂಡ ನೀವು ಪ್ರತಿನಿತ್ಯ ಕೇಳ್ಕೊಂಡು ಬನ್ನಿ. ನಿಮ್ಮ ಆರೋಗ್ಯ ಸ್ಥಿತಿನೂ ಸರಿ ಹೋಗುತ್ತೆ, ಮನೆ ಪರಿವಾರನೂ ಕೂಡ ಅಭಿವೃದ್ಧಿ ಆಗುತ್ತೆ. ಯಾವುದೇ ವ್ಯಾಪಾರ ಇದ್ರೂ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಕೇಳ್ಕೊಂಡು ಬನ್ನಿ. ಪಠಿಸೋರಿದ್ರೆ ಪಠಿಸಿ. ನಮಗೆ ನಾವು ಪಠಿಸೋದಕ್ಕೆ ಬರೋದಿಲ್ಲ, ಯಾಕಂದರೆ ಅದು ಉಚ್ಚಾರಣೆಗಳು ಕರೆಕ್ಟಾಗಿ ಬರಬೇಕು. ಹಾಗಾಗಿ ನಾನು ಪಠಿಸೋದಿಲ್ಲ, ಕಿವಿಲಿ ಕೇಳ್ತೀನಿ. ನಾನು ಪೂಜೆ ಮಾಡುವಾಗ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆಗಿರ್ಬೋದು, ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾನು ಹಾಕ್ತೀನಿ. ಮತ್ತು ಪೂಜೆ ಮಾಡೋ ಮುಸ್ಸಂಜೆ ಟೈಮಲ್ಲೂ ಕೂಡ ನಾನು ಲಲಿತಾ ಸಹಸ್ರನಾಮನ ಹಾಕ್ತೀನಿ. ಬಿಡು ಇರೋ ಟೈಮಲ್ಲಿ ನಾನು ಬೇರೆ ಏನೂ ನೋಡೋದಕ್ಕೆ ಹೋಗೋದಿಲ್ಲ. ಇವಾಗ ನನ್ನ ಒಂದು ವಿಡಿಯೋ ಯಾರು ನೋಡಿರ್ತಾರೆ ಅವ್ರಿಗೆ ಒಂದು ಒಳ್ಳೆ ಕಮೆಂಟ್ ಆಗಿರ್ಬೋದು, ಇಲ್ಲ ವಿಡಿಯೋ ನೋಡೋದಾಗಿರ್ಬೋದು, ಇಷ್ಟನ್ನು ಮಾಡ್ಕೋತೀನಿ. ಮತ್ತು ಎಲ್ಲಾದರೂ ಹೊರಗಡೆ ಹೋಗ್ತಿದ್ರು ಕೂಡ ನಾನು ಸ್ತೋತ್ರಗಳನ್ನ ಹಾಕಿರ್ತಾರೆ ಕೆಲವರು, ಇದು ನೋಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ನಾನು ಅಂತೆ ಸ್ತೋತ್ರಗಳನ್ನ ಕೇಳ್ಕೊಂಡು ಬರ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನನಗೆ ಈ ದಾರಿನ ತೋರಿಸ್ತಂಥವ್ರು, ಈ ವಿಷಯನ ತಿಳಿಸ್ಕೊಟ್ಟಂಥವ್ರ ಮನೆ ಯಾವಾಗಲೂ ನಗ್ನಗ್ತಾ ಇರಲಿ, ಅವ್ರ ಕುಟುಂಬ ಸಂತೋಷವಾಗಿರಲಿ, ಇನ್ನಷ್ಟು ಜನಕ್ಕೆ ಅವರು ತಿಳಿಸೋ ಶಕ್ತಿ ಕೊಡಲಿ. ಯಾಕಂದರೆ ಅವ್ರು ಯಾವತ್ತೂ ಅವ್ರ ಬಾಯಲ್ಲಿ ನುಡಿದಿದ್ರೋ ಗೊತ್ತಿಲ್ಲ, ಈ ರೀತಿ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ ಅಂತ. ನಾನು ಅವತ್ತಿನಿಂದ ಇಲ್ಲಿವರೆಗೂ ಕೇಳಿಕೊಂಡು ನಡ್ಕೊಂಡು ಆ ರೀತಿ ಬರ್ತಾಯಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ ನನಗೆ. ನಾನು ಮುಂದೆ ಅವ್ರ ಹೆಸರು ಎಲ್ಲ ಕೂಡ ಹೇಳ್ತೀನಿ. ಮತ್ತು ನಮ್ಮ ಮನೆಯಲ್ಲಿ ಪರ್ಮಿಷನ್ ತಗೊಂಡು ನಾನು ಸಿಕ್ಕಿರೋ ವಸ್ತುನ ನಾನು ವಿಡಿಯೋ ಮಾಡಿದ್ದೀನಿ. 1 ನಿಮಿಷ ಅದೆಲ್ಲ ಬಿಚ್ಚೋದಾಗಿರ್ಬೋದು, ನೋಡೋದಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ನಾನು ಅದನ್ನು ಆ ವಿಡಿಯೋ ಮಾಡೋದನ್ನು ಕೂಡ ವಿಡಿಯೋನ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಮಾತುಕತೆನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ, ಕೆಲವು ಜನಕ್ಕೆ ತಲುಪಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಾಯ್.